ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ 2-3 ಡೇಸಿಂದ ನನಗೆ ವಿಡಿಯೋಸ್ ಹಾಕೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಇಂಟ್ರೆಸ್ಟ್ ಅಂತ ಯಾಕೆ ಅಂತಂದರೆ, ಯಾವ ರೀತಿ ಕಂಟೆಂಟ್ ಕೊಡಬೇಕು ಏನು ಇದೇ ಟೆನ್ಷನಲ್ಲಿನೇ ನಾನು ಸ್ವಲ್ಪ ಬ್ಲೈಂಡ್ ಆಗಿಬಿಡ್ತೀನಿ. ಸೊ ಹಾಗಾಗಿ ವಾಟ್ ಎವರ್ ನಾನು ಲಾಗ್ನ ಮಾಡಲೇಬೇಕು. ನನ್ನ ಲಾಗ್ಸ್ ಚಾನಲ್ ಸ್ಟಾರ್ಟ್ ಮಾಡಿರೋದೇ ನನ್ನ ಡೈಲಿ ರೊಟೀನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಅಲ್ವಾ. ಸೊ ಹಾಗಾಗಿ ಅದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮತ್ತು ಇವತ್ತು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕೆಲವೊಂದಿಷ್ಟು ನ್ಯೂ ಪ್ರಾಡಕ್ಟ್ಸ್ನ ಬೈ ಮಾಡಿದ್ವಿ. ಅದನ್ನು ನಾನು ನಿಮ್ಮ ಜೊತೆ ಇವತ್ತಿನ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಸೊ ನಿಮಗೆಲ್ಲ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಇವತ್ತಿನ ಬಂದುಬಿಟ್ಟು ಬೆಳಗ್ಗೆ ಟಿಫಿನ್ಗೆ ನಾನು ಉಪ್ಪಿಟ್ಟು ಮಾಡಿದ್ದೆ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಸಣ್ಣ ರವದ್ದು, ಬಾಂಬೆ ರವದ್ದು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ. ಆ್ಯಕ್ಚುಲಿ ಇವತ್ತು ನಮ್ಮ ಸಾತುಗೆ ಹುಷಾರಿರಲಿಲ್ಲ. ಸ್ವಲ್ಪ ಅವನಿಗೇನೋ ಕೋಲ್ಡು ಕಾಫು. ಸ್ಕೂಲಲ್ಲಿ ಮಕ್ಕಳು ಯಾವ ರೀತಿ, ಎಲ್ಲ ಮಕ್ಕಳಿಗೂ ಕೂಡ ಈ ಕ್ಲೈಮೇಟಿಂದ ಸ್ವಲ್ಪ ಹುಷಾರು ತಪ್ತಾ ಇದೆ ಅಲ್ಲ. ಅದಕ್ಕೋಸ್ಕರ ಅವನಿಗೆ ಅದೇನೋ ಮಕ್ಕಳ ಜೊತೆ ಬೆರೀತಾರಲ್ವ, ಹಾಗಾಗಿ ಆಗ್ತಿದೇನೋ ಏನೋ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಅವನಿಗೋಸ್ಕರ ರೊಟ್ಟಿ ಮಾಡಲಿಲ್ಲ. ಮೈಯಲ್ಲಿ ಬಿಸಿ ಇರುವಾಗ, ಜ್ವರ ಇರುವಾಗ ರೊಟ್ಟಿ ಕೊಟ್ಟರೆ ಫುಲ್ ಹೆವಿ ಆಗುತ್ತೆ ಅಂತ ಅದಕ್ಕೋಸ್ಕರ ಅವ್ನಿಗೆ ಉಪ್ಪಿಟ್ಟು ಮಾಡಿದೆ. ಅವನಿಗೆ ಲಂಚ್ ಬಾಕ್ಸಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ರೈಸ್ ಬಾತ್ ಮಾಡಿದೆ. ಸ್ವೀಟ್ ಕಾರ್ನ್ ಇತ್ತು, ಎಲ್ಲ ಇತ್ತು, ತುಂಬ ಚೆನ್ನಾಗಿ ಆಗಿತ್ತು. ಸೊ ಅದಕ್ಕಾಗಿ ರೈಸ್ ಬಾತ್ ಮಾಡೋಣ ಅಂತ ಮಾಡಿದೆ. ಆದರೂ ಕೂಡ ಅವನು ಸ್ವಲ್ಪ ಡಲ್ಲಾಗಿ ಕಾಣಿಸ್ತಾ ಇದ್ದ. ಯಜಮಾನ್ರಿಗೂ ಕೂಡ ಅವನು ಸ್ವಲ್ಪ ಡಲ್ ಆಗಿಬಿಟ್ರೆ ಫುಲ್ ಟೆನ್ಷನ್ ಇವ್ರಿಗೇನೆ ಆಗಿಬಿಡುತ್ತೆ. ಹಾಗಾಗಿ ಅವರು ಇಲ್ಲ, ಇವತ್ತು ಸ್ಕೂಲಿಗೆ ಕಳಿಸೋದೇ ಬೇಡ ಅಂತ ಹೇಳಿದರು. ಹಾಗಾಗಿ ಸ್ಕೂಲ್ಗೇನು ಕಳಿಸ್ಲಿಲ್ಲ. ಇನ್ನು ನಾನು ಇವಾಗ ಬೆಳಗ್ಗೆ ರೊಟ್ಟಿ ಮಾಡಿಲ್ಲ ಅಂದರೆ ಮಧ್ಯಾಹ್ನಕ್ಕೆ ಕಂಪಲ್ಸರಿ ರೊಟ್ಟಿ ಬೇಕೇ ನಮ್ಮ ಮನೆಯಲ್ಲಿ. ಸೊ ಹೇಗೋ ರೈಸ್ ಬಾತ್ ಇದೆ, ಇನ್ನು ಬೆಳಗ್ಗೆ ಸ್ವಲ್ಪ ಊಟ ಮಾಡಿರೋದು. ಸೊ ಹಾಗಾಗಿ ಇನ್ನು ಮಧ್ಯಾಹ್ನಕ್ಕೆ ಅದು ಕೂಡ ಇದೆ. ಅದ್ರ ಜೊತೆ ಮೊಸರು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಹೀರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲದು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ರೆಸಿಪಿ ಏನು ಶೇರ್ ಮಾಡಲಿಕ್ಕೆ ಹೋಗಲ್ಲ. ಅಷ್ಟೇನು ನಾನು ಒಳ್ಳೆ ಕುಕ್ ಅಂತ ಏನೂ ಅಲ್ಲ. ಬಟ್ ನನ್ನ ತಕ್ಕ ಮಟ್ಟಿಗೆ ನನ್ನ ಮನೆಯಲ್ಲಿ ಮಾಡ್ಕೊಳ್ತೀನಿ ಅಷ್ಟೇ. ಕೆಲವೊಂದಿಷ್ಟು ನಾನು ಟ್ರೈ ಮಾಡುವಾಗ ಆಗಿರ್ಬೋದು, ಒಂದಿಷ್ಟು ತುಂಬ ಚೆನ್ನಾಗಿದೆ, ಹೆಲ್ದಿ ಆಗಿದೆ ಅನಿಸಿರೋದನ್ನು ನಾನು ಶೇರ್ ಮಾಡ್ತೀನಿ. ಇದು ನಾರ್ಮಲ್ ರೆಸಿಪಿ ಆಗಿರೋದ್ರಿಂದ ನಾನು ಏನು ಶೇರ್ ಮಾಡ್ತಾ ಇಲ್ಲ ಈಗ. ಸೊ ಅದಕ್ಕಾಗಿ ವಿಡಿಯೋನ ಹಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಮಾತಾಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಸೊ ವಿಡಿಯೋನ ಹಾಗೆ ಮುಂದುವರಿಸ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಅದಾಗಿದ್ದ ನಂತರ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇಲ್ಲೊಂದು ಮನಿ ಪ್ಲಾಂಟ್ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ನೋಡಿ, ನನಗೆ ಮೊದಲು ಮನೆಯಲ್ಲಿ ಇದ್ದಿದ್ದೆ ಇದು. ಆ್ಯಕ್ಚುಲಿ ಇಲ್ಲಿರೋದು ಇದೇ ತುಂಬ ಚೆನ್ನಾಗಿ ದೊಡ್ಡದಾಗಿ ಇಲ್ಲಿವರೆಗೂ ಬೆಳೆದ್ಬಿಟ್ಟಿತ್ತು. ಇಲ್ಲಿಂದ ಇಷ್ಟರವರೆಗೂ ಬೆಳೆದ್ಬಿಟ್ಟಿತ್ತು. ಸೊ ಹಾಗಾಗಿ ಇದನ್ನು ಕಟ್ ಮಾಡಿಕೊಂಡೆ ನಾನು. ಇಲ್ಲಿ ಒಂದು ಸ್ವಲ್ಪ ಕಟ್ಟಿಂಗ್ಸ್ನ ಮಾಡಿಕೊಂಡು ಒಂದಿಷ್ಟು ಹೊರಗಡೆ ಪಾಟಲ್ಲಿ ಮೊನ್ನೆ ವೀಡಿಯೋನಲ್ಲಿ ಹಾಕಿದ್ನಲ್ವ, ಅಲ್ಲೊಂದಿಷ್ಟು ಹಾಕಿದ್ದೀನಿ. ಇಲ್ಲೊಂದಿಷ್ಟು ಜಸ್ಟ್ ವಾಟರಲ್ಲಿನೇ ಹಾಕಿಟ್ಟಿದ್ದೀನಿ. ವಾಟರಲ್ಲಿ ಕೂಡ ಚೆನ್ನಾಗಿಯೇ ಬೆಳೆಯುತ್ತೆ ಅಂತ ಹೇಳ್ತಾರಲ್ವ, ಅದಕ್ಕಾಗಿ ನೋಡೋಣ ಅಂಥೇಳಿ. ಆ್ಯಕ್ಚುಲಿ ಯಜಮಾನ್ರು ಆಫೀಸಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡ್ರು. ಇದು ನೋಡೋಣ, ಒಂದು ಸರಿ ಟೆಸ್ಟ್ ಮಾಡೋಣ. ಇದು ಒಂದು 2 ವೀಕ್ಸ್ ಆಗಿದ ನಂತರ ಏನಾದರೂ ಬೇರ್ಗಳು ಬಂದರೆ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಸ್ಟೋನ್ಸು ಸುಮ್ಮನೆ ಸ್ವಲ್ಪ 1-2 ಮಾತ್ರ ಹಾಕಿದ್ದೀನಿ. ಇನ್ನೂ ಜಾಸ್ತಿ ಇದೆ, ಹಾಕಬೇಕು, ತುಂಬಿಸ್ಬೇಕು ಅಂದ್ಕೊಂಡೆ, ಆಗಲಿಲ್ಲ. ಹಾಗೆ ಇದು ಜಸ್ಟ್ ಸಪೋರ್ಟ್ಗೆ ಅಂಥೇಳಿ ಒಂದು ಲಿಡ್ನ ಇಟ್ಟಿದ್ದೀನಿ. ಯಾವುದೋ ಒಂದು ಇದ್ರದ್ದು ಡಬ್ಬದು ಲಿಡ್ ಇಟ್ಟಿದ್ದೀನಿ. ಸೊ ಇದು ಆ್ಯಕ್ಚುಲಿ ವೇಟ್ ತಡೀತೋ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇನೂ ಇಟ್ಟಿಲ್ಲ. ಜಸ್ಟ್ ಈ ಥರ ಒಂದೊಂದು ಸಚೆಟ್ ಇರುತ್ತಲ್ಲ ಯೂಸ್ ಮಾಡ್ಕೊಳ್ಳೋದು, ಪ್ಯಾಕೆಟ್ಗಳನ್ನಷ್ಟೇ ಇಟ್ಟಿದ್ದೀನಿ. ಸೊ ಬನ್ನಿ, ಇನ್ನೇನು ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಹಾಗೆ ನಿಮ್ಮ ಜೊತೆ ವಿಡಿಯೋ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಒಂದಿಷ್ಟು ಪ್ರಾಡಕ್ಟ್ಸ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಮೊದಲನೇದಾಗಿ ಇವೆಲ್ಲ ನಾನು ಒಂದೇ ಸಾರಿಗೆ ತೊಗೊಂಡಿರೋದಲ್ಲ, ಆವಾಗವಾಗ ತೊಗೊಂಡಿರೋದು. ನಾನು ಯಾವಾಗಲೂ ಕೂಡ
ಏನೇ ಪಾರ್ಸೆಲ್ ಬಂದರೂ ಕೂಡ ಮೊದಲೇ ಓಪನ್ ಮಾಡಿ ನೋಡಿಬಿಡ್ತೀನಿ. ಸೊ ಅದಾಗಿದ್ದ ನಂತರ ಅದು ಕ್ವಾಲಿಟಿ ಹೇಗಿದೆ, ಹಾಗೆ ಅದು ನನಗೆ ಯೂಸ್ಫುಲ್ ಇದೆನಾ ಅಂತ ಚೆಕ್ ಮಾಡಿಕೊಂಡು, ಅದು ನಮ್ಮ ಮನೆಗೆ ಸರಿ ಹೋಗುತ್ತಾ ಅಂತ ಚೆಕ್ ಮಾಡಿಕೊಂಡು ನಾನು ಅದನ್ನು ಇಟ್ಕೋಬೇಕು ಅಥವಾ ರಿಟರ್ನ್ ಹಾಕಬೇಕು ಅಂತ ನೋಡ್ಕೋತೀನಿ. ಫಸ್ಟು ರಿಟರ್ನ್ ಆಪ್ಷನ್ ಇದ್ದರೆ ಮಾತ್ರ ನಾನು ಅದನ್ನು ತೊಗೊಳ್ಳೋದು. ಸೊ ಅದು ಬಂದಾಗಿದ್ದ ನಂತರ ಚೆನ್ನಾಗಿದ್ದರೆ ಮಾತ್ರ ನಮಗೆ ಕರೆಕ್ಟಾಗಿ ಯೂಸ್ ಆಗುತ್ತೆ, ನಾನು ಯಾವ ಕೆಲಸಕ್ಕೆ ಬೇಕು ಅಂತ ಅಂದ್ಕೊಂಡು ಅದನ್ನು ತರಿಸ್ಕೊಂಡಿದ್ದೀನಿ, ಅದಕ್ಕೆ ಯೂಸ್ ಆಗುತ್ತಾ ಇಲ್ಲ ಅಂತ ನೋಡಿಕೊಂಡೆ ರಿಟರ್ನ್ ಮಾಡೋದು. ಸೊ ಹಾಗಾಗಿ ಈ ಪ್ರಾಡಕ್ಟ್ನ ಕೂಡ ಬಂದ ಕೂಡಲೇ ನಾನು ಮೊದಲು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸೊ ಈ ರೀತಿ ನಾನು ಕಂಟೈನರ್ ಬಾಕ್ಸ್ಗಳನ್ನು ಹಾಕಿದ್ದೆ ಆನ್ಲೈನಲ್ಲಿ. ಸೊ ಇದು ಬಂದುಬಿಟ್ಟು ಟೋಟಲಾಗಿ 1 ಡಜನ್ ಇದೆ. 1 ಡಜನ್ ಅಂದರೆ 12 ಪೀಸಸ್ ಇದೆ. ಸೊ ನೋಡ್ತಿರ್ಬೋದು ಕೆಳಗಿಂದು ಬಾಕ್ಸು ನಾನು ಆ್ಯಕ್ಚುಲಿ ಸ್ಕ್ವೇರ್ ಶೇಪಲ್ಲೇ ತೊಗೊಂಡಿರೋದು. ಈ ಶೇಪ್ ನನಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕಾಗಿ ಆ್ಯಂಡ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ಯಾವ ರೀತಿ ಇದೆ ಅಂತಲೇ ನಾನು ನೋಡೋಣ ಅಂತಲೇ ಆ ರೀತಿ ಚೆಕ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಫಸ್ಟು ಬಂದ ಕೂಡಲೇ ಇದು ಯಾಕೋ ನಾನು ರಾಂಗ್ ಐಟಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸ್ಬಿಡ್ತು. ಬಟ್ ಆಮೇಲೆ ನೋಡ್ತಾ ನಿಜಕ್ಕೂ ಇಷ್ಟು ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು ನನಗೆ. ಸೊ ಟೋಟಲಾಗಿ ನೋಡಿ 1 ಡಜನ್ ಇದೆ. ಕೆಳಗಡೆ ಒಂದು 6 ಪೀಸಸ್ ಇದೆ, ಈಗ ಮೇಲ್ಗಡೆ ಒಂದು 6 ಪೀಸಸ್ ಇದೆ. ಸೊ ಮೊದಲೇ ನಾನು ಬೇರೆ ಥರ ಇದೇ ಒಂದು ಶಾಪ್ಸಿನಲ್ಲಿನೇ ನಾನು ಬೇರೆ ಥರ ಪ್ರಾಡಕ್ಟ್ಗಳನ್ನು ಬೈ ಮಾಡಿದ್ದೆ ಒಂದು ಸಾರಿ. ಸೊ ಅದು ಶೇಪ್ ಬೇರೆಯೇ ಇತ್ತು, ಹಾಗೆ ಅವು ಕಂಟೈನರ್ಸ್ ಸ್ವಲ್ಪ ಕ್ವಾಂಟಿಟಿ ಕೂಡ ಜಾಸ್ತಿನೇ ಇತ್ತು. ಆ ಥರ ಬೈ ಮಾಡಿದ್ದೆ. ಅದೇ ಥರ ಅಂದ್ಕೊಂಡು ಇದನ್ನು ಬೈ ಮಾಡಿದೆ. ಇದು ಸ್ವಲ್ಪ ತುಂಬಾ ಬೇರೆ ಥರನೇ ಇತ್ತು, ಹಾಗಾಗಿ ಇದು ನಾನು ರಾಂಗ್ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಅನಿಸ್ತು. ಅದಾಗಿದ್ದ ನಂತರ ನೋಡೋಣ ಅಂತ ಸ್ವಲ್ಪ ಹೊತ್ತಾದಮೇಲೆ ವಿಚಾರ ಮಾಡಿದರೆ ತುಂಬಾ ಚೆನ್ನಾಗಿತ್ತು. ಸೊ ನನಗೆ ಈಗ 6 ಪೀಸಸ್ ಮಾತ್ರ ಈ ಥರದ್ದು ಬೇಕಿತ್ತು. ಅದಕ್ಕೋಸ್ಕರ ಅವನ್ನೆಲ್ಲ ಮೊದಲು ತೊಳೆದು ಇಟ್ಕೊಂಡೆ. ಉಳಿದಿರೋದೆಲ್ಲ ಹಾಗೆ ಎತ್ತಿಟ್ಕೊಂಡಿದ್ದೀನಿ, ಮತ್ತೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಡೆಲಿವರಿ ಬಾಯಿ ಏನು ತಂದ್ರಲ್ಲ, ಏನದು ಇದೇನಾ? ಮೊನ್ನೆ ಆರ್ಡ್ರ್ ಹಾಕಿದ್ದೆ ಬಿಡು. ಸ್ವಲ್ಪ ದೊಡ್ಡ ಸೈಜ್ ಕಾಣಿಸಿತ್ತು ಅದರಲ್ಲಿ. ಇದರಲ್ಲಿ ಪೂರ್ತಿ ಸಣ್ಣ ಸಣ್ಣ ಸೈಜ್ ಇದೆ. ನೋಡೋಣ, ತೆಗೀರಿ. ಅಡಿಕೆ ಡಬ್ಬ ಥರನಾದರೂ ಯೂಸ್ ಆಗುತ್ತೆ, ಇಲ್ಲ ಬೇರೆ ಏನಾದರೂ ಫಂಕ್ಷನ್ ಹಿಂಗಿದ್ದಾಗ, ಇಲ್ಲ ನಾಳೆ ಡೈನಿಂಗ್ ಟೇಬಲ್ ತೊಗೊಂಡಿದ್ದು ಅದ್ರ ಮೇಲೆ ಏನಾದರೂ ಇಟ್ಕೊಂಡು ಡ್ರೈ ಫ್ರೂಟ್ಸ್ ಹಾಕಿಡೋಕ್ಕೂ ಬರ್ತದೆ ಎಲ್ಲ ಕಡೆಗೆ. ಅಂದರೆ ಓಪನ್ ಇರ್ತಾವಲ್ಲ, ಡ್ರೈ ಫ್ರೂಟ್ಸ್ ಹಾಕಿಟ್ರು ಸೆಟ್ ಮಾಡಿರಿ ನೋಡೋಣ. ಅಂಗಡಿ ತಂದ್ಬಿಡಮ್ಮ ನೋಡಿರಿ, ಸೆಟ್ ಮಾಡಿರಿ. ಹಿಂಗಿಟ್ರೆ ಇದು ಓಪನ್ ಇದಾವಲ್ಲ, ಟೈಟ್ ಇದ್ದರೆ ಹೇರ್ ಪಾಸ್ ಆಗಲ್ಲ. ಅಂದರೆ ಸ್ವಲ್ಪ ಏನನ್ನ ಇಟ್ಟರೆ ಪಾಸ್ ಆಗಲ್ರಿ, ಆರಾಮಿದಾವೆ. ಇಲ್ಲ ಅಂದರೆ ಡ್ರೈ ಫ್ರೂಟ್ಸು ಕ್ಲೈಮೇಟಿಗೆ ಏನಾಗ್ತೈತಿ, ಫ್ರೆಶ್ನೆಸ್ ಹೋಗ್ಬಿಡ್ತೈತಿ, ಹೌದಿಲ್ಲ? ಕಲರ್ ಚೆನ್ನಾಗೈತಿ, ಕ್ವಾಲಿಟಿ ಚೆನ್ನಾಗೈತಾ? ಎಷ್ಟು ರೂಪಾಯಿ ಏನು ನೋಡಿದ್ರೇನ? ಪ್ರೀಪೇಡೇ ಮಾಡಿದ್ದ. ಆದರೆ ಇದ್ರ ಮೇಲೆ ಏನು ಕೊಟ್ಟಿರ್ಲಿಕ್ಕಿಲ್ಲ ಪ್ರೀಪೇಡ್ ಅಂದರೆ. ಇಷ್ಟೇ ನೋಡ್ರಿ. ಸ್ವಲ್ಪ ದೊಡ್ಡ ಸೈಜ್ ಕಾಣಿಸ್ತದೆ ಅದ್ರಾಗ. ಏನನ ಇರಲಿ ದೊಡ್ಡ ಸೈಜ್ ತೋರಿಸ್ತಾರ, ಇರೋದು ಮಾತ್ರ ಸಣ್ಣ ಸಣ್ಣ ಇರ್ತವೆ. ಅಂತೂ ಈ ಮಕ್ಳು ಇಲ್ಲದೆ ಇರೋ ಟೈಮ್ನಾಗ ಬಂತು. ಇತ್ತಂದರೆ ಇಷ್ಟೊತ್ತಿಗೆ ಅವರೇ ಕಿತ್ತಾಡಿ ಏನು ಮಾಡ್ತಿದ್ರೇನು ಮ್ಯಾಜಿಕ್ ಅಲ್ಲ? ಚೆನ್ನಾಗೈತಾ? ಒಳಗಡೆ ಸ್ಪೂನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಷ್ಟು ಸಣ್ಣ ಸಣ್ಣ ಒಳಗಡೆ ಎಲ್ಲಿ ಸಿಗ್ತಾವ? ಅದೇ ಖಾರ ಪುಡಿ, ಕಡಲೆ ಪುಡಿ, ಗುರೆಳ್ ಪುಡಿ, ಶೇಂಗಾ ಪುಡಿ, ಅಗಸಿ ಪುಡಿ. ಇಷ್ಟು 4 ವೆರೈಟಿ. ನೀನೇಂತ ಯಾವಾಗ ಮಾಡಿ ಹಾಕ್ಬೇಕು ನಿನಗೆ? ಇಲ್ಲ ಒಂದರಲ್ಲಿ ಉಪ್ಪಿನಕಾಯಿ ಹಾಕ್ಕೊಳ್ಳೋದು, ಹುಂಚಿ ಚಟ್ನಿ ಹಾಕ್ಕೊಳ್ಳೋದು, ಏನು ಮಾಡತ್ತಾರ ಈಗ ಅವ್ರನ್ನ ಯಾಕೆ ತಡಿಕಂತೀರಿ? ಅಂಗಡಿ ಇದಕ್ಕೆ ಹೋಗಿ ಬರಮ್ಮ. ನೋಡಿ ಫ್ರೆಂಡ್ಸ್, ಇದಂತೂ ತುಂಬ ಚೆನ್ನಾಗಿದೆ. ಕಿಚನಲ್ಲಿ ಇಟ್ಕೊಳ್ಳೋದಕ್ಕೆ ಆಗಿರ್ಬೋದು, ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಳೋದಕ್ಕಾಗಿರ್ಬೋದು ತುಂಬ ಚೆನ್ನಾಗಿದೆ. ನಿಮಗೆ ಏನು ಬೇಕೋ ಅದೆಲ್ಲ ಹಾಕ್ಕೊಂಡು ಇಟ್ಕೋಬೋದು. ಸೊ ಕ್ವಾಲಿಟಿ ಕೂಡ ಅಷ್ಟೇ ಪರವಾಗಿಲ್ಲ, ವರ್ತ್ ಅಂತ ಅನ್ನಿಸ್ತು. ಅಮೌಂಟ್ಗೆ ತಕ್ಕ ಹಾಗೆ ಕ್ವಾಲಿಟಿ ಇದೆ. ಸೊ ಇದು ನಿಮಗೆ ಬೇಕು ಅಂತ ಅನಿಸಿದರೆ
ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸೊ ಯಾರಿಗಾದರೂ ಬೇಕು ಅಂದರೆ ಇದರಲ್ಲಿ ಕಲರ್ಸ್ ಕೂಡ ಇದೆ, ನೀವು ತರಿಸ್ಕೋಬೋದು. ಮೀಶೋನಲ್ಲಿ ನಾನು ಇದನ್ನು ತರಿಸಿದ್ದು. ಇದ್ರ ಕೋಡ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಬೇಕು ಅಂತ ಕಮೆಂಟ್ ಹಾಕ್ರಿ, ನಾನು ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇದು ಒಂದು ಇವಾಗ ಇನ್ನೂ ಒಂದು ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ. ಇದು ಏನಪ್ಪ ಅಂತ ನೋಡ್ತಾ ಇರ್ಬೋದು ನೀವು, ಗೊತ್ತಾಗಿರ್ಲಿಕ್ಕಿಲ್ಲ. ಅಥವಾ ನಾನು ಆಲ್ರೆಡಿ ಮಿನಿ ಲಾಗ್ನ ಶೇರ್ ಮಾಡಿದ್ದೀನಿ, ಅದರ ಮುಖಾಂತರ ನಿಮಗೆ ಇದು ಏನು ಅಂತ ಕೂಡ ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನಮ್ಮ ಸಾಮಾನ್ಯ ಏನು ಮಾಡ್ತಿದ್ದಾಳೆ ಅಂದರೆ, ಚಪಾತಿ ಮಾಡ್ತಿದ್ದೆ, ಆ ಹಿಟ್ಟನ್ನೆಲ್ಲ ತೊಗೊಂಡ್ಬಿಟ್ಟು ನೋಡಿ ಈಗ ಅದ್ರ ಮೇಲೆ ಚಪಾತಿ ಮಾಡೋದಕ್ಕೆ ಹೋಗಿದ್ದಾಳೆ. ಸೊ ಇದು ಬಂದುಬಿಟ್ಟು ಟೀಪಾಯ್. ಆ್ಯಕ್ಚುಲಿ ನಾವು ಮೊನ್ನೆ ಫರ್ನಿಚರ್ ಶಾಪಲ್ಲಿ ತುಂಬ ವೆರೈಟೀಸ್ ನೋಡ್ಕೊಂಡು ಬಂದ್ವಿ. ಎಲ್ಲದು ಕೂಡ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ಮತ್ತು ಸ್ಕ್ವೇರ್ ಶೇಪಲ್ಲಿ ಇರೋದೆಲ್ಲ ಸಿಕ್ತು ಅಷ್ಟೇ. ಸೊ ಆನ್ಲೈನಲ್ಲಿ ಕೂಡ ತುಂಬಾ ಸರ್ಚ್ ಮಾಡಿದ್ವಿ. ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿಯೇ ಕಾಣಿಸ್ತು ಅಂತೆ ಯಜಮಾನ್ರೇ ಇದನ್ನು ಆರ್ಡ್ರ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ, ತುಂಬ ಕ್ಯೂಟಾಗಿ ಪ್ರೆಟ್ಟಿಯಾಗಿ ಇದೆ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಾಗಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಟೋಟಲಾಗಿ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಆನ್ಲೈನಲ್ಲಿ ಬೈ ಮಾಡಿರೋದು. ಜೊತೆಗೆ ಇದು ಮೇಲಿದು ಇರೋದು ನೋಡೋದಕ್ಕೆ ಸ್ಟೋನ್ ಥರ ಕಾಣಿಸುತ್ತೆ, ಬಟ್ ಸ್ಟೋನ್ ಅಲ್ಲ, ಅದು ವುಡನ್ ಟೈಪೇ ಇರೋದು. ಸೊ ನಮ್ಮ ಸಾಮಾನ್ಯ ನೋಡಿ, ಫಸ್ಟು ಏನೇ ಬರಲಿ ಓಪನ್ ಮಾಡಿಬಿಡ್ಬೇಕು. ಓಪನ್ ಮಾಡ್ತಿದ್ದಾಳೆ ಅವಳು, ಯಾವುದು ಕೂಡ ಲೇಟ್ ಮಾಡೋದೇ ಇಲ್ಲ ಅವಳಿಗೆ ಮಾತ್ರ. ಸೊ ಹಾಗಾಗಿ ಅದು ನೈಟ್ ನಾವು ಊಟ ಮಾಡ್ತಾಯಿದ್ವಿ, ಡಿನ್ನರ್ ಟೈಮಲ್ಲಿ ಡೆಲಿವರ್ ಆಯಿತು. ಸೊ ನಮಗೆ ಗೊತ್ತಿರೋರೆ ಡೆಲಿವರಿ ಬಾಯಿ, ಇಲ್ಲೇ ಲೋಕಲ್ದವರು. ಸೊ ಅವರು ನಮಗೆ ಬೇಕಿರೋ ಟೈಮಲ್ಲಿ ತಂದು ಕೊಟ್ಬಿಡ್ತಾರೆ. ಸೊ ನೋಡಿ ಸಾಮಾನ್ಯ ಹೇಗೆ ಆಡ್ಕೋತಾ ಇದ್ದಾಳೆ, ಅದರಲ್ಲೂ ಕೂಡ ಆಟ ಹುಡ್ಕೋತಾಳೆ ಅವಳು, ಯಾವುದೇ ಇರಲಿ. ಈಗ ಅದೆಲ್ಲ ವಿಡಿಯೋ ನೋಡ್ತಾ ಇದ್ದರೆ ನನಗೆ ನಗು ಬರ್ತಿದೆ. ಅವಳು ಮಾಡ್ತಿರೋದೆಲ್ಲ ನೋಡಿದ್ರೆ, ವಿಡಿಯೋ ಮಾಡುವಾಗ ಸುಮ್ಮನೆ ಇದ್ದೆ ನಾನು, ಬಟ್ ಇವಾಗ ನೋಡ್ತಿದ್ರೆ ನಗು ಬರ್ತಾ ಇದೆ ಅವಳು ಮಾಡೋದೆಲ್ಲ. ಸೊ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು 2 ಸ್ಟೆಪ್ ಇದೆ. ಲಾಸ್ಟ್ ಮೆಡಲಲ್ಲಿ ಕೂಡ ಒಂದು ಸ್ಟೆಪ್ ಇದೆ, ಮೇಲ್ಗಡೆ ಕೂಡ ಒಂದು ಸ್ಟೆಪ್ ಇದೆ. ಆ್ಯಕ್ಚುಲಿ ನಾವು ಸೋಫಾ ಸೆಟ್ ಜೊತೆಗೇ ಏನು ಬರುತ್ತಲ್ವ ಟೀಪಾಯ್ ಥರ, ಅದನ್ನು ತೊಗೊಳ್ಬೇಕು ಅನ್ನೋದೇ ಇತ್ತು. ಅದಕ್ಕೂ ಮುಂಚೆನೇ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅವಸರ ಜಾಸ್ತಿ, ಏನೇ ಆಗಲಿ ಮೊದಲು ತೊಗೊಂಡ್ಬಿಡ್ಬೇಕು ಅಂತ. ಅವ್ರಿಗೆ ಮನಸ್ಸಲ್ಲಿ ಏನು ಬಂದಿರುತ್ತೆ ಅದು ಹೇಗೆ ಇರಲಿ ಏನೇ ಇರಲಿ ತೊಗೊಂಡ್ಬಿಡ್ಬೇಕು ಅಂತ. ನಾನು ಆ್ಯಕ್ಚುಲಿ ಈಗ ಸೋಫಾ ತೊಗೊಂಡ್ರೆ ಅದ್ರ ಜೊತೆ ಟೀಪಾಯ್ ಬಂದೇ ಬರುತ್ತಲ್ವ, ಸೊ ಆ ಥರ ಸೆಟ್ ಇರೋದನ್ನೇ ತೊಗೊಳ್ಳೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ಇವ್ರಿಗೆ ಇಲ್ಲ, ಬೇಕೇ ಬೇಕು ಅನ್ನೋ ಥರ ಅದನ್ನು ತೊಗೊಂಡ್ಬಿಟ್ಟಿದ್ದಾರೆ. ಬಟ್ ಯೂನಿಕ್ಕಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ತುಂಬ ಪ್ರೆಟ್ಟಿಯಾಗಿದೆ. ಎಲ್ಲೂ ಈ ಥರ ನಾನು ನೋಡಲಿಕ್ಕೆ ಬೇಕು ಅಂದರೆ ಸಿಗಲ್ಲ ಅಂತ ಅಂದ್ಕೊಳ್ತೀನಿ. ಅಂಥದ್ದು ಇದು ತುಂಬ ಚೆನ್ನಾಗಿದೆ ಅಲ್ಲ. ಹಾಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ನಮಗೆ ಸಿಕ್ಕಿರೋದು ಇದು. ಆ್ಯಕ್ಚುಲಿ ನಾವು ಮೊನ್ನೆ ಫರ್ನಿಚರ್ ಶಾಪಲ್ಲಿ ಆಗಿರ್ಬೋದು, ಈ ಕಡೆ ಎಲ್ಲ ನಮ್ಮ ಮನೆಯವರು ಫ್ರೆಂಡ್ಸ್ ಎಲ್ಲ ಫರ್ನಿಚರ್ ಶಾಪ್ ಇದೆ, ಅಲ್ಲಿ ಕೂಡ ಕೇಳಿದರು. ಅಲ್ಲೆಲ್ಲ 5000 6000 ಸಮಥಿಂಗ್ ಈ ರೀತಿ ಹೇಳ್ತಾಯಿದ್ರು ಒಂದು ಟೀಪಾಯ್, ಅದು ಕೂಡ ವುಡನ್ದು. ಸೊ ಅದನ್ನು ಹಾಗೆ ಈ ಥರ ನ್ಯೂ ಟೈಪ್ ಏನೂ ಅಲ್ಲ, ತುಂಬ ಎಲ್ಲರ ಮನೆಯಲ್ಲಿ ಇರೋ ಥರನೇ ಇರೋವಂಥದ್ದು. ಸೊ ಇದು ಮಾತ್ರ ತುಂಬ ಚೆನ್ನಾಗಿಯೇ ಇತ್ತಲ್ವ. ಸೊ ತುಂಬ ಡಿಫ್ರೆಂಟಾಗಿ ಕೂಡ ಇತ್ತು, ಡಿಸೈನು ಮಾಡಲು ಎಲ್ಲದು ಕೂಡ ಸ್ವಲ್ಪ ಡಿಫ್ರೆಂಟಾಗಿಯೇ ಇರಬೇಕು ಅನ್ನೋ ಆಸೆ ನನಗೆ, ನಮ್ಮ ಮನೆಯವ್ರಿಗೆ. ಹಾಗಾಗಿ ಅವರು ಇದನ್ನು ಬೇಕೇ ಬೇಕು ಅಂತ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡಿದ್ದಾರೆ. ಸೊ ಕೆಳಗಡೆ ಏನಿದೆ ಅಲ್ಲ, ಸ್ಟ್ಯಾಂಡ್ಸ್ ಏನಿದೆ ಅಲ್ಲ ಮೆಟಲ್ದು, ತುಂಬಾ ಚೆನ್ನಾಗಿದೆ. ಮೆಟಲ್ದು ಕ್ವಾಲಿಟಿ ಕೂಡ ಫಸ್ಟ್ ಕ್ಲಾಸ್ ಇದೆ, ಕ್ವಾಲಿಟಿ ಮಾತ್ರ. ಇದರ ಚಾರ್ಜಸ್ ಬಂದುಬಿಟ್ಟು 3000 ಸಮಥಿಂಗ್ ಏನೋ ಹೇಳಿದರು ಯಜಮಾನ್ರು. 3000 ಅಂತ ಎಕ್ಸಾಕ್ಟಾಗಿ ಗೊತ್ತು, ಮೇಲೆ ಸಮಥಿಂಗ್ ಅಂತ ಅನ್ನೋದು ಎಷ್ಟು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನನಗೆ. ಕೇಳಿಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಯಾರಾದರೂ ಕಮೆಂಟ್ ಹಾಕಿದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಅಂತ ಹೇಳ್ಬಿಟ್ಟು. ಸೊ ತುಂಬಾ ಚೆನ್ನಾಗಿದೆ. ತುಂಬ ಬೇರೆ ಎಲ್ಲೋ ತರಿಸಿದ್ದೀನಿ ಅಂತ ಹೇಳಿದರು ನನಗೆ, ಆ್ಯಕ್ಚುಲಿ ನೆನಪಿಲ್ಲ ಅದು ಎಲ್ಲಿಂದ ಬಂದಿರೋದು ಅಂತ ಹೇಳ್ಬಿಟ್ಟು. ಹಾಗೇನಾದರೂ ನಿಮಗೆ ಬೇಕು ಅನಿಸಿದ್ರೆ ನಾನು ಅದ್ರದ್ದೇನಾದರೂ ಲಿಂಕ್ ಇದ್ದರೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಯಜಮಾನ್ರನ್ನ ಕೇಳಿಬಿಟ್ಟು, ಅವರೇ ಹಾಕಿದ್ದಲ್ವ ಅದಕ್ಕೋಸ್ಕರ. ಸೊ ಯಾರಿಗಾದರೂ ಬೇಕು ಅಂತ ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ವರ್ತ್ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ನಾವು ಕೊಟ್ಟಿರೋ ಅಮೌಂಟ್ಗೆ ನಮಗೆ ಸಿಕ್ಕಿರೋ ಪ್ರಾಡಕ್ಟ್ಗೆ ತುಂಬಾ ಅಜರ ಏನೋ ಅಂತಾರಲ್ಲ ಆ ಥರ ಇದೆ. ಅದ್ರ ಮೇಲೆ ಒಂದಿಷ್ಟು ಪಾಟ್ ಥರನೋ ಏನೋ ಇಟ್ಕೊಂಡ್ಬಿಟ್ರೆ
ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಯಜಮಾನ್ರು. ಸೊ ನೋಡಿ ಈ ಥರ ನಾನು ಇವತ್ತು ಅರೇಂಜ್ ಮಾಡಿಕೊಂಡೆ ಇದನ್ನು. ಜಸ್ಟ್ ಒಂದು ಏನೋ ಮನೆಯಲ್ಲೇ ಇರುವಂಥ ಆರ್ಟಿಫಿಷಿಯಲ್ ಫ್ಲವರ್ಸ್ಗಳನ್ನು ಮತ್ತು ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ಜಸ್ಟ್ ಈ ರೀತಿ ಇಟ್ಟಿದ್ದೀವಿ. ಅದು ಯಾವ ರೀತಿ ಕಾಣಿಸುತ್ತೆ ನೋಡೋಣ ಅಂತೇಳ್ಬಿಟ್ಟು. ಇನ್ನೂ ಮನೆಯಲ್ಲಿ ಫರ್ನಿಚರ್ಸ್ ತುಂಬ ತರೋದಿದೆ, ಅದೆಲ್ಲ ತಂದಿದ ನಂತರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಇವಾಗ ಹಾಗೆ ಅದು ಬರೋವರೆಗೂ ಹಿಂದೆ ಅಂತ ಇದನ್ನು ಇಡೋದಕ್ಕಾಗಲ್ಲ. ಸೊ ಅದಕ್ಕಾಗಿ ಅದನ್ನು ಇಲ್ಲೇ ಸ್ವಲ್ಪ ಪ್ಲೇಸ್ ಮಾಡಿ ಇಟ್ಟಿದ್ದೀವಿ. ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ನಮ್ಮ ಮನೆಗೆ ಈ ಟೀಪಾಯ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಅದರಲ್ಲೂ ಕೂಡ ಡೆಕೋರೇಷನ್ಗೆ ಜಸ್ಟ್ ಇಟ್ಟಿರೋದು ಆ ಫ್ಲವರ್ ಪಾಟು ಮತ್ತು ಚಿಕ್ಕದು ಪ್ಲ್ಯಾಂಟ್ ಏನಿದೆ ಅಲ್ಲ ಅದು ಕೆಳಗಡೆ ಇಟ್ಕೊಂಡಿದ್ದೀವಿ. ಯಾವ ರೀತಿ ಕಾಣಿಸ್ತಾ ಇದೆ ನಮ್ಮ ಮನೆಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಹೀಗೆ ಡಿಫ್ರೆಂಟಾಗಿ ಏನಾದರೂ ದಿನ ಒಂದೊಂದು ಚೇಂಜಸ್ ಕಾಣಿಸ್ತಾ ಇರಬೇಕು, ಚೇಂಜಸ್ ಮಾಡ್ತಾ ಇರಬೇಕು ಅನ್ನೋ ಆಸೆ. ಆ್ಯಂಡ್ ಮೊನ್ನೆ ತಂದಿರೋ ಕುಷನ್ ಕೂಡ ಅಲ್ಲೇ ಸಣ್ಣ ಅದು ಕಾಟ್ಗೆ ಅದ್ರ ಜೊತೆ ಹೊಸದೇನು ನಾವು ಬೆಡ್ ತೊಗೊಂಡು ಬಂದ್ವಲ್ವ, ಫೋಲ್ಡೇಬಲ್ ಬೆಡ್, ಅದನ್ನು ಕೂಡ ಅದ್ರ ಮೇಲೆ ಹಾಕಿರೋದ್ರಿಂದ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇವಾಗ ಝೂಮರ್ ಲ್ಯಾಂಪ್ ಕೂಡ ಅಷ್ಟೇ ಒಂಥರ ನೈಟಲ್ಲಿ ಭಾರಿ ಡಿಫ್ರೆಂಟಾಗಿ ಕಾಣುತ್ತೆ. ಈಗ ಹಗಲೊತ್ತು ಥರ ಕಾಣಿಸ್ತಾ ಇಲ್ಲ ಅದು. ಇಲ್ಲಿ ನಮ್ಮ ಗಣಪತಿನ ಕೂರಿಸ್ಬಿಟ್ಟು ಡೈಲಿ ಪೂಜೆ ಮಾಡೋದು ಒಂಥರ ಖುಷಿ, ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ತುಂಬಾ ಖುಷಿ ಅನ್ನಿಸ್ತಾ ಇದೆ, ಏನೋ ಒಂಥರ ಮನೆಯಲ್ಲಿ ಖುಷಿಯಾಗಿರೋ ಥರ. ಸೊ ಇನ್ನೂ ಒಂದು ಬಂದುಬಿಟ್ಟು ಈಗ ನಾನು ಏನು ಫ್ಲವರ್ ಇಟ್ಟಿದ್ದೀನಲ್ವ ಆರ್ಟಿಫಿಷಿಯಲ್ ಫ್ಲವರ್ಸು, ಅದು ಕೂಡ ನಾನು ಶಾಪ್ಸಿನಲ್ಲೇ ಬೈ ಮಾಡಿದ್ದು. ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇದೊಂದು ಪ್ರಾಡಕ್ಟ್ನು ಕೂಡ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ನೋಡಿ. ಇದು ಬಂದುಬಿಟ್ಟು 6 ಪೀಸಸ್ ನಾನು ಆರ್ಡ್ರ್ ಹಾಕಿದ್ದು. ಸೊ ಇದರಲ್ಲಿ 3 ಪೀಸಸ್ನ ನಾನು ಈ ರೀತಿ ಪ್ಲೇಸ್ ಮಾಡಿ ಇಟ್ಟಿದ್ದೀನಿ. ಅದು ಜಸ್ಟ್ ಕೆಳಗಡೆ ಇರೋವಂಥದ್ದು ಊಸಿ ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಆಗಿಲ್ಲ. ಅದಕ್ಕೋಸ್ಕರ ಇದೊಂದು ಜಸ್ಟ್ ಮಕ್ಕಳದು ಚಿಪ್ಸ್ ಏನೋ ಇತ್ತಲ್ವ ಕಂಟೈನರು, ಆ ಕಂಟೈನರಲ್ಲಿ ಹಾಕಿ ಹಾಗೆ ಇಟ್ಟಿದ್ದೀನಿ. ಹೇಗೆ ಕಾಣಿಸುತ್ತೆ ನೋಡೋಣ ಅಂತ. ವೇಸ್ಟ್ ಬಾಟಲ್ಸ್ ಕೂಡ ತುಂಬ ಇತ್ತು, ಅದಕ್ಕೆ ಪೇಂಟ್ ಮಾಡಬೇಕು, ಇಲ್ಲ ಅಂತಂದರೆ ಸ್ಟಿಕ್ಕರ್ಸ್ ಏನಾದರೂ ಅದಕ್ಕೆ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಅದೇ ಇದಕ್ಕೂ ಕೂಡ ಅದೇ ರೀತಿ ಹಾಕೋಣ ಅಂತ ಅಂದ್ಕೊಂಡೆ, ಹಾಕ್ಲಿಕ್ಕಾಗಿರಲಿಲ್ಲ. ಜಸ್ಟ್ ಸುಮ್ಮನೆ ನೋಡೋಣ ಅನ್ನೋ ಕಾರಣಕ್ಕೆ ಇಟ್ಟು ನೋಡಿದೆ. ಅದನ್ನೇ ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಕೂಡ ಮೇಲ್ಗಡೆ ಒಂದ್ರ ಪಕ್ಕ ಒಂದು ಈ ಥರ ಇಡೋಣ ಅಂತ ಇಟ್ಕೊಂಡ್ವಿ. ಕೆಳಗಡೆ ಖಾಲಿ ಖಾಲಿ ಅನ್ನಿಸ್ತಲ್ವ, ಚೆನ್ನಾಗಿ ಅನ್ನಿಸ್ಲಿಲ್ಲ, ಅಷ್ಟು ಸರಿ ಕೂಡ ಕಾಣಿಸ್ಲಿಲ್ಲ. ಅದಕ್ಕಾಗಿ ಕೆಳಗಡೆ ಒಂದು ಮೇಲ್ಗಡೆ ಒಂದು ಇಟ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.